ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಮುಂಜಾನೆಯ ಶುಭೋದಯದೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯು ಹಾಗೂ ಅದರ ಪ್ರತಿಫಲಗಳು ಎಂಬ ಶೀರ್ಷಿಕೆಯಲ್ಲಿ ಕಳೆದ ದಿನಗಳಿಂದ ಕ್ರಿಸ್ತನ ಅನ್ಯೋನ್ಯತೆಯು ದುಃಖದ ಸಮಯದಲ್ಲಿ ಸಂತೋಷ, ಬಲಹೀನತೆಯ ಸಮಯದಲ್ಲಿಯೇ ಬಲವು, ಕಷ್ಟಾನುಭವದಲ್ಲಿ ಯಶಸ್ವಿಯಾಗುವುದರ ಸಂತೋಷವು, ಕಷ್ಟದ ಸಮಯಗಳಲ್ಲಿ ಮಾರ್ಗದರ್ಶನವು, ತಾಳಿಕೊಂಡಿರುವವರು ಧನ್ಯರು ಎಂಬ ಅಂಶಗಳಲ್ಲಿ ಕೆಲವು ವಚನಗಳನ್ನು ನೋಡಿಕೊಳ್ಳುತ್ತಾ ಬಂದಿರುತ್ತೇವಲ್ಲ. ಈ ದಿನದಲ್ಲಿ ಶೋಧನೆಯ ಸಮಯದಲ್ಲಿ ಜಯವು ಎಂಬ ಅಂಶದಲ್ಲಿ ನೋಡಿಕೊಳ್ಳುವ ಹಾಗೆ ಆದಿಕಾಂಡ ಪುಸ್ತಕದಲ್ಲಿ 50ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಚನಗಳನ್ನು ಓದಿಕೊಳ್ಳುವ ಹಾಗೆ, ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯುಂಟಾಗುವಂತೆ ಮಾಡಿದನು ಎಂಬುದಾಗಿ ಬರೆದಿದೆ. ಯೋಸೇಫನ ಜೀವಿತವನ್ನು ಅಭ್ಯಾಸಿಸುವ ಹಾಗೆ ತಾನು ಆಲೋಚಿಸದೇ ಇರುವ ಸಂದರ್ಭದಲ್ಲಿ ಶೋಧನೆಗೆ ಒಳಗಾಗುತ್ತಿದ್ದಾನೆ. ಮುಂದುವರೆದ ಸಮಯ ಗಮನಿಸುವ ಹಾಗೆ ಯೋಸೇಫನ ಜೀವಿತದಲ್ಲಿ ಶೋಧನೆಗಳೆಲ್ಲವೂ ಜಯಿಸಲ್ಪಟ್ಟ ಸಮಯ ಸಂದರ್ಭಗಳಲ್ಲಿ ವಚನದಲ್ಲಿ ಓದುತ್ತಾ ಬಂದ ಪ್ರಕಾರವಾಗಿ ಯೋಸೇಫನ ಜೀವಿತವನ್ನು ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದ ಹಾಗೆ ಅಭಿವೃದ್ಧಿ ಹೊಂದಿ ಆಶೀರ್ವದಿಸಲ್ಪಟ್ಟವನಾದನು ಎಂದು ನೋಡುತ್ತೇವೆ. ಇಲ್ಲಿ ಯೋಸೇಫನ ಜೀವಿತದ ಈ ಅಭ್ಯಾಸದಲ್ಲಿ ಕಲಿಯಬಹುದಾದ ಒಂದು ಅಂಶ, ದೇವರು ಮಾತ್ರವೇ ನ್ಯಾಯಾಧಿಪತಿಯಾಗಿದ್ದಾನೆ. ಯೋಸೇಫನು ಎದುರಿಸಿದ ಶೋಧನೆಗೆ ನ್ಯಾಯ ತೀರಿಸಿದವನಾಗಿದ್ದಾನೆ. ಹೇಗೆಂದರೆ ಯೋಸೇಫನ ಜೀವಿತದಲ್ಲಿ ಗಮನಿಸುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ ಎಂದು ಓದಿಕೊಳ್ಳುವ ಪ್ರಕಾರವಾಗಿ ಯೋಸೇಫನು ಸಹ ಹಾಗೆಯೇ ನಡೆದುಕೊಳ್ಳುವನಾಗುತ್ತಿದ್ದಾನೆ. ಇನ್ನು 19ನೇ ವಚನವನ್ನು ಓದಿಕೊಳ್ಳುವ ಹಾಗೆ, ಮುಯ್ಯಿಗೆ ಮುಯ್ಯಿ ತೀರಿಸದೆ ಬದಲಾಗಿ ಪ್ರತಿಫಲವನ್ನು ಕೊಡುವ ಕರ್ತನನ್ನು ನೋಡುತ್ತಾ ಬಂದಿದ್ದಾನಷ್ಟೆ. ಒಂದು ದಿನ ಎಲ್ಲವೂ ಕಾರ್ಯರೂಪದಲ್ಲಿ ಕಂಡುಬರುತ್ತಾ ಇದೆಯಲ್ಲ. ಮುಂದುವರೆದು 20ನೇ ವಚನದಲ್ಲಿ ಓದಿಕೊಳ್ಳುವಾಗ, ಕೇವಲ ಶೋಧನೆಯ ಪರಿಸ್ಥಿತಿಯನ್ನು ಮಾತ್ರವೇ ಚಿಂತಿಸದೆ ಬದಲಾಗಿ ದೇವರಲ್ಲಿಯೇ ತನಗಿರುವ ಅಪಾರವಾದ ಭರವಸೆಯನ್ನು, ನಂಬಿಕೆಯನ್ನು, ತನಗಿರುವ ಆತ್ಮಿಕ ಸತ್ಯದ ಗ್ರಹಿಕೆಯನ್ನು ಮತ್ತು ಸಂದರ್ಭಗಳು, ಶೋಧನೆಗಳು ಬಹಳ ಕಠಿಣವಾದ ಪರಿಸ್ಥಿತಿಗಳಿಗಾಗಿ ಎದುರುಗೊಂಡರೂ ಸರಿಯೇ ದೇವರ ಚಿತ್ತವನ್ನು ಮಾತ್ರವೇ ತಾನು ಸಂಪೂರ್ಣವಾಗಿ ಅಂಗೀಕರಿಸಿಕೊಂಡಿರುವುದನ್ನು ತಿಳಿಸುತ್ತಾ ಇದ್ದಾನಷ್ಟೆ. ಈ ಜೀವಿತದಲ್ಲಿ ಶೋಧನೆಗಳು, ಸಂಕಟಗಳು, ನಿರಾಕರಣೆಗಳು ಸಂದರ್ಭಗಳಾಗಿ ಕಂಡುಬರುವುದು ಸಾಮಾನ್ಯವಾಗಿ ನೋಡಲು ಸಾಧ್ಯವಾಗುತ್ತದೆ. ಆದರೆ ಗಮನಿಸಬೇಕಾದಂತಹ ಒಂದು ಸಂಗತಿ, ಈ ವಿಶ್ವಾಸ ಜೀವಿತದಲ್ಲಿರುವವರಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದ 14ನೇ ವಚನದ ಆಧಾರದಲ್ಲಿ ನೋಡಿಕೊಳ್ಳುವ ಹಾಗೆ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬ ವಾಕ್ಯದ ಆಧಾರದಲ್ಲಿ ದೇವರ ಮಕ್ಕಳಿಗೆ ಶೋಧನೆಯು ಯಾವುದೇ ಕಾರಣಕ್ಕೂ ಸೋಲು ಅಲ್ಲ, ಬದಲಾಗಿ ಜಯದ ಸಂಕೇತವಾಗಿದೆಯಲ್ಲ. ಯೋಸೇಫನ ಜೀವಿತ ಕನಸಿನಿಂದ ಪ್ರಾರಂಭವಾಗುವಾಗ ಸಹೋದರರಿಂದಲೇ ದ್ವೇಷಿಸಲ್ಪಡುವನಾಗುವಂತಹ ಸಂದರ್ಭವು ಎದುರಾದಾಗ್ಯೂ ದೇವರ ಮೇಲೆಯೇ, ದೇವರ ವಾಗ್ದಾನಗಳ ಮೇಲೆಯೇ ಭರವಸೆಗೊಂಡನು. ಕಾರಣ ದೇವರು ಅವನ ಸಂಗಡ ಇದ್ದನು. ಸಂದರ್ಭಗಳನ್ನು ಗಮನಿಸುವ ಹಾಗೆ ಶೋಧನೆಗಳು, ಪರಿಸ್ಥಿತಿಗಳು ನಮ್ಮನ್ನು ತಿರಸ್ಕರಿಸಲ್ಪಡುವಂತೆ ಮಾಡಬಹುದು, ಆದರೆ ದೇವರು ತ್ಯಜಿಸುವುದಿಲ್ಲ. ಭವಿಷ್ಯತ್ತಿನ ಉನ್ನತವಾದ ಸ್ಥಾನವು ಈಗಿನ ಕಷ್ಟದ ಮಾರ್ಗಗಳಾಗಿ ಕಾಣಬಹುದು. ಪ್ರಲೋಭನೆಗಳು ಎದುರಾದಾಗ್ಯೂ ಅಲ್ಲಿಯೂ ವಾಕ್ಯದ ವಿಧೇಯತ್ವವು ಶೋಧನೆಯನ್ನು ಜಯಿಸಲು ಸಹಾಯ ಮಾಡುತ್ತದಲ್ಲ. ಇಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಪ್ರಾಮುಖ್ಯವಾದ ಸಂಗತಿಯಾಗಿದೆಯಷ್ಟೇ. ಯೋಸೇಫನ ಜೀವಿತ ಶೋಧನೆಯಿಂದ ಪ್ರಾರಂಭವಾಗಿ ಮುಂದೆ ಓದಿಕೊಳ್ಳುವ ಪ್ರಕಾರ ಆದಿಕಾಂಡ ಪುಸ್ತಕದ 41ನೇ ಅಧ್ಯಾಯದ 40ನೇ ವಚನದಲ್ಲಿ ಬರೆಯಲ್ಪಟ್ಟಂತೆ ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾಗುವ ತನಕ ನಡೆಸಲ್ಪಟ್ಟಿತು, ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿತು. ಶೋಧನೆಯು ಜಯದ ಕಡೆಗೆ ನಡೆಸುವಂಥದ್ದಾಗಿದೆ. ವಿಧೇಯತ್ವ, ನಂಬಿಕೆ, ಭರವಸೆ ಇವು ಈ ಸಂದರ್ಭಕ್ಕೆ ಪ್ರಾಮುಖ್ಯವಷ್ಟೇ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ
ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.